ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ನ ವಲಯದಲ್ಲಿ ಏನ್ ನಡೀತಾ ಇದೆ? ಬಹಳ ಪ್ರಮುಖವಾಗಿ ಸಂಕ್ರಾಂತಿ ಸಂದರ್ಭದಲ್ಲಿ ಅಥವಾ ದೊಡ್ಡ ಕ್ರಾಂತಿ ಆಗ್ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ನಾಯಕರು ಹೇಳಿಕೆಯನ್ನ ಕೊಡ್ತಾ ಇದ್ರು. ಸೊ ಈಗ ಎಲ್ಲಿಗೆ ಬಂತು ಆ ವಿಚಾರ ಗಮನಿಸ್ತಾ ಹೋಗೋಣ. ನಾಯಕತ್ವ ಕಚ್ಚಾಟ ಮಾತ್ರ ಮುಗಿತಾ ಇಲ್ಲ. ಸಂಕ್ರಾಂತಿ ಮುಗಿದ್ರೂ ಕೊನೆ ಆಗ್ತಾ ಇಲ್ಲ ಸಿಎಂ ಸ್ಥಾನದ ಗೊಂದಲ. ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ಬಣಗಳಿಂದ ತಂತ್ರ ಪ್ರತಿತಂತ್ರ ನಡೀತಾನೆ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಫೈಟ್ ಮುಂದುವರೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಇತ್ತ ಡಿಕೆಶಿ ತಂತ್ರ ವಿಫಲಗೊಳಿಸೋದಕ್ಕೆ ಸಿದ್ದರಾಮಯ್ಯ ಅವರ ಟೀಮ್ ಪ್ಲಾನ್ ಮಾಡಿಕೊಂಡಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿದ್ದು ಡಿಕೆಶಿ ಟೀಮ್ ಏನ್ ಪ್ಲಾನ್ ಮಾಡ್ಕೊಳ್ತಾ ಇದೆಯಲ್ಲ ಅದರ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಬಣದ ತಂತ್ರಗಾರಿಕೆ ಏನು? ಸಿದ್ದರಾಮಯ್ಯ ಟೀಮ್ನಿಂದ ವರ್ಚಸ್ಸು ಅಂದ್ರೆ ಸಿದ್ದು ವರ್ಚಸ್ಸು ದುಪ್ಪಟ್ಟು ಮಾಡುವ ಪ್ಲಾನ್ ಶುರು ಮಾಡಿದೆ ಟೀಮ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಸಿದ್ದು ಈಗಲೂ ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನೋ ಸಂದೇಶವನ್ನ ರವಾನಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಿದ್ದರಾಮಯ್ಯ ಪರವಾಗಿ ಸಮಾವೇಶ ಪಾಲಿಟಿಕ್ಸ್ಗೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಹಿಂದ ಮುಖಂಡರು ಪ್ರತ್ಯೇಕ ಸಮಾವೇಶ ನಡೆಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ಸಮಾವೇಶ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಮುಖಂಡರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಲೀಡ್ ಮಾಡುವ ಸಮಾವೇಶ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಹಳೆ ಮೈಸೂರು ಭಾಗದಲ್ಲಿ ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಭರ್ಜರಿ ಸಮಾವೇಶ ಮಾಡಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಒಪ್ಪಿಗೆಗೆ ಕಾಯ್ತಾ ಇದೆ ಈಗ ಅಹಿಂದ ಟೀಮ್. ಸಿದ್ದರಾಮಯ್ಯನವ್ರು ಯಾವಾಗ ಹೇಳ್ತಾರೋ ಅವಾಗ ರೆಡಿ. ಹೈಕಮಾಂಡ್ ಗಮನಕ್ಕೆ ತಂದು ಮುಂದುವರಿಯೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ಕೊಟ್ರೆ ದಿನಾಂಕ ನಿಗದಿಗೆ ಟೀಮ್ ರೆಡಿ ಆಗಿದೆ. ಇತ್ತ ವಿಶೇಷ ಹಾಗೂ ಜಂಟಿ ಅಧಿವೇಶನಕ್ಕೆ ಸಿಎಂ ಸಿದ್ದರಾಮಯ್ಯನವರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಳಿಕ ಬಜೆಟ್ ಮಂಡಿಸೋದಕ್ಕೆ ಸಿದ್ದರಾಮಯ್ಯನವರು ಶುರು ಮಾಡ್ತಾರೆ. ಅಂದ್ರೆ ಬಜೆಟ್ ಮಂಡಿಸಿದ ನಂತರವೇ ಇದೆಲ್ಲ ನಡೆಯೋದು. ಸೊ ಸಿದ್ದರಾಮಯ್ಯ ಟೀಮ್ನಿಂದ ಸಿಎಂ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ನಾನಾ ರೀತಿಯಲ್ಲಿ ಸರ್ಕಸ್ ಅಂತೂ ನಡೀತಾ ಇದೆ. ಸಿಎಂ ಸಿದ್ದು ವರ್ಚಸ್ಸು ದುಪ್ಪಟ್ಟು ಮಾಡುವ ಪ್ಲಾನ್ ಶುರು ಮಾಡಿದೆ ಈಗ ಸಿದ್ದರಾಮಯ್ಯನವರ ಟೀಮ್. ಒಂದ್ ಕಡೆ ಈಗ ಹೆಂಗಿದೆ ಅಂತ ಅಂದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಅಂತ ಅಂದ್ರೆ ಅದು ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಅಂತ ಅಂದ್ರೆ ಅದು ಕಾಂಗ್ರೆಸ್ ಅನ್ನೋ ರೀತಿಯಾಗಿ ಆಗಿದೆ. ಅದರಲ್ಲೂ ಸಿದ್ದರಾಮಯ್ಯನವರನ್ನ ಟಚ್ ಮಾಡಿದ್ರೆ ಒಂದು ಅತಿ ದೊಡ್ಡ ಸಮುದಾಯ ಕಾಂಗ್ರೆಸ್ನಿಂದ ಹೊರಗಡೆ ಹೋಗುವಂತ ಸಾಧ್ಯತೆ ಇದೆ, ಛಿದ್ರಗೊಳ್ಳುವಂತ ಸಾಧ್ಯತೆ ಇದೆ. ಹಂಗಾಗಿನೇ ಅವರನ್ನ ಟಚ್ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಭಯ ಕೂಡ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ಏನ್ ನಡೀತಾ ಇದೆ ಕಾಂಗ್ರೆಸ್ನ ವಲಯದಲ್ಲಿ? ಯಾಕೆಂತ ಹೇಳಿದ್ರೆ ಸಂಕ್ರಾಂತಿಗೆ ದೊಡ್ಡ ಕ್ರಾಂತಿ ಆಗ್ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಡಿಕೆಶಿ ಬಣದ ನಾಯಕರುಗಳು ಹೇಳಿಕೆಯನ್ನ ಕೊಡ್ತಾನೆ ಬಂದಿದ್ರು. ಬಟ್ ಏನು ಕ್ರಾಂತಿ ಆಗ್ಲಿಲ್ಲ. ಏನ್ ನಡೀತಾ ಇದೆ ಈಗ? ಏನ್ ಆಗಬಹುದು ಮುಂದೆ? ರಾಮ್, ಕಳೆದ 6 ತಿಂಗಳಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಹೇಳಿಕೆಗಳನ್ನ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಹಲವು ಶಾಸಕರು ಕೊಟ್ಟಿದ್ರು. ಅದರಲ್ಲೂ ದಿನಾಂಕ ಸಮೇತವಾಗಿ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ಅದರಲ್ಲೂ ಪ್ರಮುಖವಾಗಿ ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ಜನವರಿ 6ನೇ ತಾರೀಕು ಬಹುತೇಕ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾರೆ. ತದ ಬಳಿಕ 9ನೇ ತಾರೀಕು ಒಳಗಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ಯಾರು ಕೂಡ ತಪ್ಪಿಸೋದಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ರು. ಇದು ಇವತ್ತು ನಿನ್ನೆದಲ್ಲ, ಕಳೆದ 6 ತಿಂಗಳಿಂದಲೂ ಕೂಡ ಇಂತ ಒಂದು ಹೇಳಿಕೆಗಳು ಎರಡೂ ಬಣಗಳಿಂದ ಬರ್ತಲೇ ಇದಾವೆ. ಈಗಲೂ ಕೂಡ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಳೆದ ವಾರ ದೆಹಲಿಗೆ ಭೇಟಿ ಕೊಟ್ಟಾಗ ರಾಹುಲ್ ಗಾಂಧಿ ಅವರನ್ನ ಕಳೆದ 4-5 ತಿಂಗಳಿಂದ ನೇರವಾಗಿ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೇಳಿದ್ರು, ಕೊಟ್ಟಿರ್ಲಿಲ್ಲ. ಆದ್ರೆ ಈ ಬಾರಿ ಸಿಕ್ಕಾಗ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದರೆ, ನಾಯಕತ್ವ ಬದಲಾವಣೆ ಯಾವಾಗ, ನನಗೆ ಅವಕಾಶಗಳು ಯಾವಾಗ ಸಿಗ್ತವೆ, ನಾನು ಇಡಿ, ಸಿಬಿಐ ಬೇರೆ ಬೇರೆ ತನಿಖಾ ಸಂಸ್ಥೆಗಳನ್ನ ಎದುರಾಕೊಂಡು ಪಕ್ಷವನ್ನ ಸಂಘಟನೆ ಮಾಡಿ 2023ರಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತಂದೆ. ಸಿದ್ದರಾಮಯ್ಯ ಅವರು 2.5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಈಗ ನನ್ನ ಅವಧಿ, ನನಗೆ ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತಹ ಒಂದು ಪ್ರಬಲವಾದಂತಹ ಒಂದು ವಾದವನ್ನ ಕಳೆದ ವಾರ ಹೋದಾಗ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಇಟ್ರು. ರಾಹುಲ್ ಗಾಂಧಿ ಅವರು ಇವರು ಹೇಳಿದ್ದ ಎಲ್ಲವನ್ನೂ ಕೂಡ ಕೇಳಿಸ್ಕೊಂಡು ಅವಕಾಶಗಳು ಸಿಕ್ಕೇ ಸಿಗ್ತವೆ ಅನ್ನುವಂತ ಒಂದು ಭರವಸೆಯನ್ನ ಕಳಿಸಿದ್ದಾರೆ. ಆದ್ರೆ ಅದೇ ತದ್ವಿರುದ್ಧವಾದಂತ ಒಂದು ಸ್ಟ್ರಾಟಜಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಮುಂದುವರೆದಿರುವಂತದ್ದು. ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಹಂಚಿಕೆ ಮಾಡೋದಕ್ಕೆ ಮನಸ್ಸಿದ್ರು ಕೂಡ ಅವರ ಸುತ್ತಲೂ ಇರುವಂತಹ ಒಂದು ಟೀಮ್ ಸಿದ್ದರಾಮಯ್ಯ ಅವರಿಗೆ ಯಾವುದೇನ ಕಂಪ್ಲೀಟ್ ಮಾಡ್ಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ಬದಲಾವಣೆ ಅನಿವಾರ್ಯ ಆಗಿದ್ದೆ ಆದ್ರೆ
ಬೇರೆ ರೀತಿಯಾದಂತಹ ಒಂದು ತಂತ್ರಗಾರಿಕೆ ಮಾಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರಗಳು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಆಗ್ತಾ ಇದ್ವು. ಹೀಗಾಗಿ ಡಿ ಕೆ ಶಿವಕುಮಾರ್ ಯಾವಾಗ ದೆಹಲಿಗೆ ದಂಡೆತ್ತಿ ಹೋಗ್ತಾರೋ ಆ ಸಂದರ್ಭ ರಾಜಕೀಯವಾಗಿ ಚರ್ಚೆ ಮಾಡೋದಕ್ಕೆ ಹೋಗ್ತಾರೋ ಆ ಸಂದರ್ಭದಲ್ಲಿ ಬೆಂಗಳೂರಲ್ಲೇ ಇರುವಂತಹ ಸಿದ್ದರಾಮಯ್ಯ ಮತ್ತೆ ಅವರ ಟೀಮ್ ಬೇರೆ ರೀತಿಯಾದಂತಹ ಒಂದು ರಾಜಕೀಯ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಅದರ ಒಂದು ಮುಂದುವರೆದ ಭಾಗವಾಗಿ ಈಗ ಸಮಾವೇಶ ಪಾಲಿಟಿಕ್ಸ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಇದೇನು ಇವತ್ತು ನಿನ್ನೆದಲ್ಲ, ಕಳೆದ ಒಂದು ತಿಂಗಳಿಂದಲೂ ಕೂಡ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ ತಕ್ಷಣ ರಾಜ್ಯದ 4 ಮೂಲೆಗಳಲ್ಲೂ ಕೂಡ ದೊಡ್ಡ ಸಮಾವೇಶಗಳನ್ನ ಮಾಡಬೇಕು. ಆ ಮುಖೇನ ಸಿದ್ದರಾಮಯ್ಯ ಅವರ ಅನಿವಾರ್ಯತೆ ಅಗತ್ಯತೆ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಇದೆ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿತ್ತು. ಯಾವಾಗ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ಒಂದಷ್ಟು ಸಂಕಷ್ಟಗಳು ಬಂದು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಸಮಾವೇಶಗಳನ್ನ ಮಾಡಿದ್ರು. ಸಿದ್ದರಾಮಯ್ಯ ಅವರ ಟೀಮ್ ಸಮಾವೇಶಗಳನ್ನ ಮಾಡಿ ಅವರ ಒಂದು ನಾಯಕತ್ವ ಎಷ್ಟು ಅನಿವಾರ್ಯತೆ ಇದೆ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿದೆ. ಅದೇ ತಂತ್ರಗಾರಿಕೆಯನ್ನ ಈಗ ಮಾಡ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಅಹಿಂದ ಮುಖಂಡರುಗಳಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕಳೆದ 15 ದಿನಗಳ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿಯಾದಾಗ ಸಿದ್ದರಾಮಯ್ಯ ಅವರು ಏಕಾಏಕಿ ಈ ಸಮಾವೇಶ ಪಾಲಿಟಿಕ್ಸ್ ಒಪ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿರೋದ್ರಿಂದ ಒಂದು ವೇಳೆ ನಾವು ಬೃಹತ್ ಸಮಾವೇಶಗಳನ್ನ ಮಾಡಿ ಬೇರೆ ರೀತಿಯಾದಂತ ಒಂದು ಸಂದೇಶ ದೆಹಲಿ ಹೈಕಮಾಂಡ್ಗೆ ತಲುಪಿದ್ದೆ ಆದ್ರೆ ಅದು ನಮಗೆ ಸಮಸ್ಯೆ ಆಗ್ಬೋದು ಅನ್ನುವಂತ ಒಂದು ಆತಂಕ. ಹೀಗಾಗಿ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ ಮಾಡಿ ಅಂತಿಮ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ ಅನ್ನುವಂತ ಒಂದು ಮಾತುಗಳನ್ನ ಹೇಳಿರುವಂತದ್ದು. ಹೀಗಾಗಿ ಒಳಗೊಳಗೆ ಅಹಿಂದ ಸಮಾವೇಶಗಳನ್ನ ಮಾಡೋದಕ್ಕೆ ಅದು ಹಳೆ ಮೈಸೂರು ಭಾಗದಲ್ಲಿ ಒಂದು ಮಾಡ್ಬೇಕು ಅನ್ನುವಂಥದ್ದು, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ 4 ಭಾಗದಲ್ಲೂ ಕೂಡ ಮಾಡೋದರ ಮುಖೇನ ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನ ದುಪ್ಪಟ್ಟು ಮಾಡುವಂತದ್ದು. ಸಿದ್ದರಾಮಯ್ಯ ಅವರು ಇವತ್ತಿಗೂ ಕೂಡ ಪ್ರಶ್ನಾತೀತ ಅಹಿಂದ ನಾಯಕ ಅನ್ನುವಂಥದ್ದು, ಜೊತೆಗೆ ಮುಂದಿನ ಚುನಾವಣೆಗಳನ್ನ ಅವರು ಇಟ್ಟುಕೊಂಡೇ ನಾವು ಎದುರಿಸಬೇಕು ಅನ್ನುವಂತ ಒಂದು ಸಂದೇಶ ರವಾನೆ ಮಾಡುವ ಸಲುವಾಗಿ ಈ ಸಮಾವೇಶ ಪಾಲಿಟಿಕ್ಸ್ ಗೆ ಸಿದ್ದರಾಮಯ್ಯ ಅವರ ಟೀಮ್ ಮೊರೆ ಹೋಗಿದೆ. ಯಾವ ಟೀಮ್ ಲೆಕ್ಕಾಚಾರಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಮಾರುತಿ ಪಾವುಗಡ ತಮ್ಮೆಲ್ಲ ಮಾಹಿತಿಗಾಗಿ.